ಈ ಸರ ಹುಡಿ ಹುಡಿ ಆಗಿರ್ಬೇಕು ಸರ್. ಈ ತರ ಇರ್ಬೇಕು ನೋಡಿದ್ರ ಅಂದ್ರೆ ನೋಡಿ ಹಾಗಿದೆ. ಕಡಲೆಬೇಳೆ ತೊಗರಿಬೇಳೆ ಅಲ್ಲಿ ಮಾಡೋಂತ ನಾವು ಕೆಂಪು ಚಟ್ನಿ ಅದೇ ನಮ್ ಕೇಟ್ರಿಂಗ್ ಅಲ್ಲಿ ಸ್ಪೆಷಲ್. ಇದೆಲ್ಲ ಕೆಡಲ್ಲ, ಲೋಳಿ ಬರಲ್ಲ, ಹುರಿದು ಮಾಡೋದು ಚಟ್ನಿ. ಇರ್ಲಿ ಸ್ವಲ್ಪ ಚುರುಕಾಗಿರ್ಲಿ ಸರ್, ಮಳೆಗಾಲ ಚುರುಕಾಗಿರ್ಲಿ, ಸ್ವಲ್ಪ ಚುರುಕಾಗಿರ್ಲಿ. ಈ ತರ ಚಟ್ನಿ ಆಹಾ ಓಹೋ ಹಾಗೆ. ನಮ್ಗೆ ಯಾವ್ದೇ ರೀತಿ ಹಾರ್ಡ್ನೆಸ್ ಬರಲ್ಲ ನೋಡಿ, ಸಾಫ್ಟ್ ಆಗಿದೆ. ಕರೆಕ್ಟ್. ಒಳ್ಳೆ ಅಕ್ಕಿ ರೊಟ್ಟಿ, ಕೆಂಪು ಚಟ್ನಿ ರೆಡಿ ಇದೆ. ಮದುವೆ ಮನೇಲಿ ಹೆಂಗ್ ಕಾಣ್ತದೆ ಹಂಗೆ ನೋಡಿ ವೀಕ್ಷಕರೇ. ಅದನ್ನೇನು ವರ್ಣನೆ ಮಾಡಿ ಬಣ್ಣಿಸ್ತಾರೋ ಅದನ್ನ ನಾವು ಎಲ್ಲ ಮಾಡಿದ್ರೆ ಟೇಸ್ಟ್ ಮಾಡ್ಬೇಕಾದ್ರೆ ಹಂಗೆ ಇರ್ತದೆ ರೀ. ನಮಸ್ಕಾರ ವೀಕ್ಷಕ ಬಂಧುಗಳೇ, CSR ಕ್ಯಾಟ್ರಿಂಗ್ ಅಡುಗೆ ಮನೆ ಮೈಸೂರು. ಹೊರಗಡೆ ಮಳೆ ಇದೆ. ಮದುವೆ ಮನೆಯ ಬಹಳ ಪ್ರಸಿದ್ಧ ಇದು ಈ ಒಂದು ತಿನಿಸು, ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ. ಹಲವಾರು ನಮ್ಮ ವೀಕ್ಷಕರು ಕಾಮೆಂಟ್ಸ್ ಹಾಕಿದರು, CSR ಕ್ಯಾಟ್ರಿಂಗಿಂದ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿ ಬಂದಿಲ್ಲ ಅಂತ. ನಾವು ಬಂದಿದ್ದೀವಿ ಅದನ್ನು ತೋರಿಸೋದಕ್ಕೋಸ್ಕರ. ಚೇತನ್ ರಾವ್ ಅವ್ರು ಖುದ್ದಾಗಿ ಆ ಒಂದು ರೆಸಿಪಿ ತೋರಿಸ್ತಾರೆ, ನೋಡ್ಬಿಡೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವು ಹೇಳೋ ಡಿಶ್ಶು ಅದಕ್ಕೊಂದು ಸೀಸನ್ ಅಂತಾನೆ ಇಲ್ಲ. ಹೌದು, ಮದುವೆ ಸೀಸನ್ ಅಂತ ಬಂದ್ಬಿಟ್ರೆ ಎಲ್ಲರಿಗೂ ಎಷ್ಟು ಡಿಮಾಂಡ್, ಅದು ಎಲ್ಲರಿಗೂ ಪ್ರೀತಿ. ಅಕ್ಕಿ ರೊಟ್ಟಿ ಹೌದು, ಅದೇ ಅದ್ರ ಮಹಿಮೆನೆ ಹಂಗೆ. ತಿಂದವನೇ ಬಲ್ಲ ಅಕ್ಕಿ ರೊಟ್ಟಿ ಮಹಿಮೆ ಅಂತಾರಲ್ಲ ಹಂಗೆ. ಅದ್ರಲ್ಲೂ ನಮ್ಮ ಕೇಟ್ರಿಂಗ್ ಅಲ್ಲಿ ಅಕ್ಕಿ ರೊಟ್ಟಿ ನಾವು ಮಾಡೋ CSR ಕೆಂಪು ಚಟ್ನಿ ಹೌದು, ಎಲ್ಲೂ ತೋರಿಸಿಲ್ಲ, ನಾವು ಹೊಸ್ದಾಗಿ ತೋರಿಸ್ತೀವಿ. ಎರಡು ವಿಧಾನದಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಒಂದು ಸ್ಪುಟ್ ಮಾಡ್ತಾರೆ. ಸಡನ್ ಆಗಿ ನಾನು ನಮ್ಮ ಮನೆಯವ್ರಿಗೆ ಅನುಕೂಲ ಆಗೋ ರೀತಿ ಮಾಡೋದು ತೋರಿಸ್ತೀನಿ. ಓಕೆ. ನಾಗೇಶ್ವರಿ ನಮಸ್ಕಾರ, ಆರಾಮಿದ್ದೀರಾ? ಮಾಡ್ಬಿಡೋಣ. ಖಂಡಿತ ಸರ್. ಮಾಮೂಲಿ ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಇದು 1 kg ಇದೆ, ಅರ್ಧ kg ಮಾಡುವ. ಅರ್ಧ kg ಕರೆಕ್ಟ್. ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಪುಡಿ ಉಪ್ಪು, ಈ ಬಿಳಿ ಎಳ್ಳು, ಸ್ವಲ್ಪ ಶುಂಠಿ ಪೇಸ್ಟ್, ಶುಂಠಿನ ಹೆಚ್ಚಿ ಪೇಸ್ಟ್ ಮಾಡ್ಕೊಂಡ್ರು. ಆಮೇಲೆ ಏನಿದೆ ಸ್ವಲ್ಪ ನಮ್ಮ ಹಾಲಿಂಗ್ ಅಂತ ಇರುತ್ತೆ. ಅದಕ್ಕೆ ಮಸಾಲೆಗೆ ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸು, ಕರಿಬೇವು, ಸಬ್ಸಿಗೆ ಸೊಪ್ಪು, ಕರಿಬೇವು ಈ ತರ ಕಟ್ ಮಾಡ್ಕೊಂಡು ಹೆಚ್ಚಿಕೊಡ್ತೀವಿ. ಯಾಕಂತ ತಟ್ಬೇಕಾದ್ರೆ ನೀಟಾಗಿ ಇರುತ್ತೆ ಸರ್. ಓಕೆ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ನೀರು ಬಿಸಿ ಮಾಡ್ಕೊಳ್ತೀವಿ. ಕುದಿಬೇಕು ನೀರು. ಓಕೆ. ಬಾಯ್ಲ್ಡ್ ವಾಟರ್ ಹಾಕೋಬೇಕು, ಯಾಕಂದ್ರೆ ಸಾಫ್ಟ್ ಆಗಿ ಬರ್ಬೇಕಲ್ಲ ಸ್ವಲ್ಪ ಅಕ್ಕಿ ರೊಟ್ಟಿ. ಎಷ್ಟು ನೀರು ಬೇಕು ಅನ್ನೋದು ತೋರಿಸ್ಕೊಡ್ತೀವಿ. ಅರ್ಧ kg. ಎಸ್ ಸರ್. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಪ್ಪ. ಕೆಲವರು ಎಲ್ಲ ಮಸಾಲೆ ಹಾಕಿ ಕಲಿಸ್ತಾರೆ, ಮನೆಯಲ್ಲಿ ಹೊಸ್ತಾಗಿರ್ಲಿ, ಹೌದು, ಮನೆಯವ್ರಿಗೆ ಸುಲಭ ಆಗ್ಲಿ. ಹೌದು. ಸೊ ನೀವು ಪ್ರತಿಯೊಂದು ಮಾಡೋದನ್ನು ಅವ್ರು ನೋಡೋದ್ ಕಾರಣನೇ ಅದು ಸುಲಭವಾಗಿರ್ತದಂತ. ಆಮೇಲೆ ಇಲ್ಲಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಚಮಚ ಎಣ್ಣೆ, ಆಯ್ತಾ? ಈಗ ನೋಡಿ, ಕುದಿಯೋ ಬಾಯ್ಲ್ಡ್ ವಾಟರ್ ನೀರ್ನ ಒಂದು ಅಂದಾಜು ಪ್ರಮಾಣದಲ್ಲಿ ಹಾಕೋ. ಆ ನೀರು ಎಷ್ಟು ಬೇಕಷ್ಟು ಅದಕ್ಕಲ್ಲ ಸರ್? ಗೊತ್ತಾಗುತ್ತೆ ನಿಮಗೆ. ಸುಲಭವಾಗಿ ಏನೋ ತಿನ್ನಕ್ಕಾಗಲ್ಲ ಸರ್. ಹೌದು, ಪರಿಶ್ರಮ ಬೇಕಲ್ಲ. ಇಷ್ಟೆಲ್ಲ ಪರಿಶ್ರಮ ಮಾಡಿದಕ್ಕೆ ನಮ್ಗೆ ಒಳ್ಳೊಳ್ಳೆ ಡಿಶ್ ಸಿಗ್ತವೆ. ಅದು ಮನೆ ಆಗ್ಲಿ ಕ್ಯಾಟ್ರಿಂಗ್ ಆಗ್ಲಿ, ಪ್ರತಿಯೊಂದು ಡಿಶ್ಗೂ ರೆಸ್ಪೆಕ್ಟ್ ಕೊಡ್ಬೇಕು ಸರ್. ಖಂಡಿತ. ಈ ರೀತಿ ಅದ ತಗೋಬೇಕು. ಈ ತರ ಹುಡಿ ಹುಡಿ ಆಗಿರ್ಬೇಕು ಸರ್. ಈ ತರ ಇರ್ಬೇಕು ನೋಡಿದ್ರ, ಅಂದ್ರೆ ನೋಡಿ ಹಾಗಿದೆ. ಓಕೆ, ಈ ತರ ಇರ್ಬೇಕು. ಈ ತರ ಇದ್ಬಿಟ್ಟು ಸ್ವಲ್ಪ ಬಿಸಿ ಆರೋವರೆಗೂ ಒಂಚೂರು ತಟ್ಟೆ ಮುಚ್ಚಬೇಕಿದ್ದ ಲೈಟಾಗಿ. ಒಂದು 5 ನಿಮಿಷ ತಟ್ಟೆ ಮುಚ್ಚ. 5 ನಿಮಿಷ ಸ್ವಲ್ಪ ಅದು ಎಲ್ಲ ಅಬ್ಸರ್ವ್ ಮಾಡುತ್ತೆ. ಹಾಂ, 5 ನಿಮಿಷ ಆಯ್ತು ಸರ್. ಹೌದು. ತೆಗೆದ್ಬಿಟ್ರಿ. ಸ್ವಲ್ಪ ಆರಿದೆ. ಈಗ ಎಲ್ಲ ಸ್ವಲ್ಪ ಮಸಾಲೆಗಳು ಹಾಕೋ ಸಮಯ. ಒಂಚೂರು ಜೀರಿಗೆ. ಎಷ್ಟು ಸರ್? ಅರ್ಧ ಚಮಚ ಜೀರಿಗೆ. ಅರ್ಧ ಚಮಚ ಜೀರಿಗೆ. ಇವಾಗ ಜೀರಿಗೆ, 1 ಚಮಚ ಬಿಳಿ ಎಳ್ಳು, 1 ಚಮಚ ಬಿಳಿ ಎಳ್ಳು, ಸ್ವಲ್ಪ ಶುಂಠಿ, ಆಲ್ಮೋಸ್ಟ್ 1 ಚಮಚ ಅದು ಕೂಡ. ಈಗ ನಾವೆಲ್ಲ ಎಟ್ಕೊಂಡಿರೋದು ಎಲ್ಲನೂ ಹಾಕ. ಎಷ್ಟೆಷ್ಟಿದೆ ಸರ್ ಇದು? 2 ಈರುಳ್ಳಿ, ಆಮೇಲೆ 2-3 ಹಸಿಮೆಣಸಿನಕಾಯಿ ಸಣ್ಣಕ್ಕೆ, ಒಂದು ಸಣ್ಣ ಕ್ಯಾರೆಟ್, ಸೊಪ್ಪುಗಳೆಲ್ಲ ಒಂದೊಂದು ಕಟ್ಟು.
ಆಮೇಲೆ ಸ್ವಲ್ಪ ಕಾಯಿ ಕಾಯಿ ಅದೇ ಒಂದು ಅರ್ಧಕ್ಕಿಂತ ಕಡಿಮೆ ಇರೋದು. ಕಮ್ಮಿ. ಹಾಂ, ಹಾಲಿಂಗು. ವೀಕ್ಷಕರೇ, ಹಾಲಿಂಗ್ ಬಗ್ಗೆ ನೀವು ಕಾಮೆಂಟ್ಸ್ ಹಾಕ್ತಾ ಇರ್ತೀರಾ. ಇದ್ರದ್ದೇ ಸಪ್ರೇಟ್ ಎಪಿಸೋಡ್ ಇದೆ, ದಯವಿಟ್ಟು ಅದು ಮಾಡೋದನ್ನ ನೋಡ್ಬಿಡಿ. ನೋಡಿದ್ರಾ ಈ ಥರ ಅಕ್ಕಿ ರೊಟ್ಟಿ ಎಲ್ಲಾರ ಹಾಂ, ಡಿಫ್ರೆನ್ಸ್ ಅಲ್ವಾ ನಿಮಗೆ? ಅಲ್ಲ, ಅಕ್ಕಿ ರೊಟ್ಟಿ ನಾನು ಫಸ್ಟ್ ಟೈಮೇ ಆ್ಯಕ್ಚುಲಿ ನೋಡ್ತಿರೋದು. ನೋಡ್ತೀರ? ಹಾಂ, ರೆಸಿಪಿನ. ಈಗ ಅದು ಹುಡುಗಿಯಾಗಿತ್ತು ಅವಾಗ, ಇವೆಲ್ಲ ಸೇರಿಸಿದ್ವಿ. ಹಾಂ, ಸ್ವಲ್ಪ ಬೇಕಾದಾಗ ನೋಡಿಕೊಂಡು ಹಾಂ, ಒಂಚೂರು ಉಂಡೆ ಬರುತ್ತೆ, ಒಂಚೂರು ನೀರು ಚಿಮ್ಸ್ಕೊಂಡು ಬರೀ ನೀರು ಚಿಮುಕ್ಸ್ಬೇಕಷ್ಟೇ. ಬೇಕಾದಷ್ಟು ನೋಡ್ಕೊಂಡು. ಭಾಳ ಇಂಪಾರ್ಟೆಂಟ್ ಅಂದ್ರೆ ಹದ. ಹೌದು. ಹಾಂ, ಹಿಂಗೆ ಬರಬೇಕಾ? ಈ ಥರ ಉಂಡೆ ಆಗ್ಬೇಕು ಅದು. ಹಾಂ ನೋಡಿ, ಹ್ಞೂ, ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? ಹೌದು. ಒಂದು 5 ನಿಮಿಷ ಹಿಂಗೆ ತಟ್ಟೆ ಮುಚ್ಚಿಟ್ಬೇಡ. ಮತ್ತೆ? ಹೌದು ಸರ್, ಸ್ವಲ್ಪ ಹೊಂದ್ಕೋಬೇಕಲ್ಲ. ಹ್ಞೂ. ಸರ್, ಈಗ 5 ನಿಮಿಷ ಇಡಬೇಕಲ್ಲ ಸರ್? 5 ನಿಮಿಷ. ಹಾಂ, ಇದು ಆಗೋ ಅಷ್ಟೊಳಗೆ ನಮ್ಮ ಸ್ಟೈಲ್ ಕೆಂಪು ಚಟ್ನಿ ಹೆಂಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ನಿಮ್ಮ ಸ್ಟೈಲು? ಹಾಂ, ಸುಮ್ಮನೆ ಹೊರಗಡ್ಲೆ ಒಣಮೆಣ್ಸಿನ್ಕಾಯಿ ಹಾಕಿ ಕೆಂಪು ಚಟ್ನಿ ಮಾಡೋವಂಥದ್ದಲ್ಲ. ಕಡಲೆಬೇಳೆ ತೊಗರಿಬೇಳೆಯಲ್ಲಿ ಮಾಡೋವಂಥ ನಾವು ಕೆಂಪು ಚಟ್ನಿ. ಹಾಂ, ಅದೇ ನಮ್ಮ ಕೇಟ್ರಿಂಗಲ್ಲಿ ಸ್ಪೆಷಲ್. ಒಂದು ಚಮಚ ಅಷ್ಟು, ಒಂದು ಸ್ವಲ್ಪ ಎಣ್ಣೆ. ಇದೆಲ್ಲ ಕೆಡಲ್ಲ, ಲೋಳಿ ಬರಲ್ಲ, ಹುರಿದು ಮಾಡೋದು ಚಟ್ನಿ. ಅದಕ್ಕೆ ತೊಗರಿಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಕಿ ಮಾಡೋವಂಥ ಚಟ್ನಿ ಡಿಫ್ರೆಂಟ್. ಯಾವುದೇ ಬೆಳ್ಳುಳ್ಳಿ, ಶುಂಠಿ ಏನೂ ಬಳಸಲ್ಲ ಇದಕ್ಕೆ. ನೀರು ಟೋಟಲ್ ಇಡಬಾರ್ದು. 2 ಚಮಚ ಕಡಲೆಬೇಳೆ, 1 ಚಮಚ ತೊಗರಿಬೇಳೆ, ಕಡಲೆಕಾಯಿ ಬೀಜ ಒಂದು 1.5 ಚಮಚ ಅಷ್ಟು. ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ನೋಡಿದ್ರೆ ಈ ಥರ ಚಟ್ನಿ ಇಲ್ಲ ಸರ್, ಈ ಥರದ ಬಿಗಿನಿಂಗು ತಿಂದಾಗ ಮಜಾ ಗೊತ್ತಾಗುತ್ತೆ ನಿಮಗಲ್ಲ. ಈ ಥರ ಚಟ್ನಿ ಮಾಡಿಕೊಂಡು ಟ್ರೈನಲ್ಲಿ ಟ್ರಾವೆಲು, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಿ, ಚಟ್ನಿ ತಗೊಂಡೋಗಕ್ಕೆ ಇಷ್ಟಪಡಲ್ಲ ಕೆಲವರು. ಈ ಥರ ಗಟ್ಟಿ ಚಟ್ನಿ ಮಾಡ್ಕೊಂಡು ತಗೊಂಡೋದ್ರೆ ಆರಾಮಾಗಿ ರಾತ್ರಿ ತಿನ್ಬೋದು. ಹೌದಾ? ಹೌದು. ಅಸಿಡಿಟಿ ಅನ್ನೋರು ಚಟ್ನಿ ತಿನ್ಬೇಕಾದ್ರೆ ಅಸಿಡಿಟಿ ಅಂತಾರಲ್ಲ, ಕಡಲೆ ಹಸಿಮೆಣಸು ಎಲ್ಲ ಹಾಕಿ, ಆ ಉದ್ದೇಶದಿಂದನೇ ನಮ್ಮ ಮನೆಯಲ್ಲಿ ಮಾಮೂಲಿ ಚಟ್ನಿ ಮಾಡೋದೇ ಇಲ್ಲ, ಇದೇ ಚಟ್ನಿ ಮಾಡ್ಕೊಳ್ಳೋದು ನಾವು ಯಾವಾಗ. ನಿಮ್ಮ ಮನೇಲಿ ಕೂಡ ಯಾವಾಗಲೂ ನಾವು ಹುರಿದು ಮಾಡೋ ಚಟ್ನಿನೇ ತಿನ್ನೋದು. ಇದಾಯ್ತು. ತೊಳೆದಿಟ್ಕೊಂಡಂತ ಹಿಂಗೆ ಕೊತ್ತಂಬರಿ, 4 ಕರಿಬೇವು, ಡಬ್ಬಿ ಬ್ಯಾಡಿಗೆ. ಬ್ಯಾಡಿಗೆ ಎಷ್ಟು ಸರ್? ಖಾರ ಬೇಕಾದಂಗೆ, ಕಲರ್ ಖಾರ ಇರಲಿ, ನಾವೊಂದು 5-6 ಹಾಕಿ. ಸ್ವಲ್ಪ ಚುರುಕಾಗಿರ್ಲಿ ಸರ್, ಮಳೆಗಾಲ. ಮಳೆಗಾಲ ಚುರುಕಾಗಿರ್ಲಿ, ಸ್ವಲ್ಪ ಚುರುಕಾಗಿರ್ಲಿ. ಮಳೆ ಬರ್ತಾ ಇದೆ. ಸ್ವಲ್ಪ ಕಾಯಿ, ಅರ್ಧ ಕಾಯಿ ಫ್ರೈಗೆ ಅಮ್ಮನತ್ತ. ಒಂದು ಸಣ್ಣ ತುಂಡು ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು, ಕಾಯಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಳಸು ಹೋಗಲ್ಲ. ಓಕೆ. ಸ್ವಲ್ಪ ಹಾಲಿಂಗು 4 ಚಮಚ, 1/4 ಚಮಚ ಅಷ್ಟೇ. 1/4 ಚಮಚ ಹಾಲಿಂಗ್ ಬಿಟ್ಟು ನೋಡಿದ್ರ ಚಟ್ನಿ ಘಮ ಬಂತು. ಬರ್ತಾ ಇದೆ ಈ ಥರ ಚಟ್ನಿ. ಆಹಾ, ಓಹೋ ಹಾಗೆ ನೋಡಿ. ಈಗ ಈ ಚಟ್ನಿ ಇದಾಗಿದೆ, ನೇರವಾಗಿ ಆಫ್ ಮಾಡಿ ಇದು ಅದು ರೆಡಿ. ಇದು ಆರ್ಬೇಕು. ಇದ್ರ ಆರ್ದ್ಮೇಲೆ ಮಿಕ್ಸಿ ಮಾಡಿ ಎರಡು, ಇದು ಅದು ಬಿಸಿ, ಇದು ಚಟ್ನಿ ಆರೋದು ತಗೊಂಡು ಹೊಡೆದ್ಬಿಡೋದೆ. ಸ್ವಲ್ಪ ನಾಗೇಶ್. ಎಸ್. ಆಹಾ, ನಮ್ಮ ಅಕ್ಕಿ ರೊಟ್ಟಿಗೆ ತವಾ ರೆಡಿ. ಆಹಾ, ಓಹೋ, ಪರ್ಫೆಕ್ಟ್. ಆಹಾ, ಓಹೋ, ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಇಷ್ಟು ಉಂಡಿಗಳು ಮಾಡಿ ಇಟ್ಕೋಬೇಕು ಫಸ್ಟ್. ಸ್ವಲ್ಪ ಎಣ್ಣೆ ಹಾಕೋಬೇಕು ಸರ್. ಇಟ್ಕೊಂಡ ಎಷ್ಟು ಬೇಕೋ ಅಷ್ಟು ನಮ್ಮ ಸೈಜ್ ನೋಡ್ಕೊಳ್ಳಿ ಎಷ್ಟು ಬೇಕು. ಇಲ್ಲ ಇನ್ನೊಂದು ಚೂ ದೊಡ್ಡದು ಬೇಕಾ?
ನೋಡ್ಕೊಳ್ಳೋದು ಇಷ್ಟು ನೋಡ್ಕೊಂಡು ಅಷ್ಟೇ, ನೋಡ್ಕೊಳ್ಳೋದು ಹಾಂ. ಹೀಗೆ ಹಾಕಿ ಎಷ್ಟು ಹಾಂ ಹಾಂ ಅದು ಅಕ್ಕಿ ರೊಟ್ಟಿ. ಅದ್ಮೇಲೆ ಎಣ್ಣೆ ಹಾಕ್ತಿರ್ಬೇಕಾ? ಒಂದ್ ಸ್ವಲ್ಪ ಆಯಿಲ್ ಹಾಕಿ ನಾವೇನು ಮಾಡೋದು ಬಿಡ ನೋಡಿ, ಅದೇ ಎದ್ದು ಬಿಟ್ಟಿರುತ್ತೆ ನೋಡಿ. ನೋಡಿದ್ರ ಕ್ರಿಸ್ಪಿ. ಈ ಥರ ಒನ್ಸ್ ಮಾಡಿರೋದ್ರಿಂದ ಹಾಂ, ರಫ್ ಆಗಿರಲ್ಲ, ರೊಟ್ಟಿ ಸಾಫ್ಟ್ ಆಗಿರುತ್ತೆ. ಹೌದೌದು. ಮೇಲೆಲ್ಲ ಲೈಟಾಗಿ ಕ್ರಿಸ್ಪಿ ಬಂದ್ಬಿಟ್ಟು ಲೇಯರು, ಸೈಡೆಲ್ಲ ಕ್ರಿಸ್ಪಿ, ಒಳಗೆಲ್ಲ ಸಾಫ್ಟ್. ಹೌದು ಆ ಥರ. ಓಹೋ ತಾಳಿಪಟ್ಟು ತಳಿಪಟ್ಟು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಎಸ್ ಸರ್. ಹಾಂ ನೋಡಿ, ಫಟಾಫಟ್ ಎರಡನೇದು ರೆಡಿ ಆಗ್ತಾ ಇದೆ. ಇಷ್ಟೇ ನೋಡೋದು. ನಾವು ಛತ್ರದಲ್ಲಿ ಹಂಚಿರುತ್ತಲ್ಲ ದೊಡ್ಡ ದೊಡ್ಡದಾಗೆ, ಹಿಂಗಂದಂದು ಹಾಕ್ತಾ ಇರೋದೆ, ಸಾಲ ಜೋಡಿಸ್ತಾ ಇರೋದು. ಒಂದೊಂದ್ ಸಲಕ್ಕೆ 40-50 ಬಿಡ್ತಾ ಇರ್ತೀವಿ. ಒಂದು ಬ್ಯಾಚಿಗೆ 40-50 ತೆಗಿತಾ ಇರ್ತೀವಿ. ಊಟ ಕೂಡಿಸ್ತಿದಂಗೆ 200 ಬಿಸಿ ಬಿಸಿ ಹಂಗಂಗೆ ಲೈವ್ ಕೊಡ್ತೀವಿ ಅಲ್ಲ. ಕೆಲವರು ಸ್ವಲ್ಪ ಸ್ಟಾಕ್ ಮಾಡ್ತೀವಿ. ಅದೇ ಈ ಸ್ಟಾಕ್ ಮಾಡಿದ್ರು ನೋಡಿ ಸಾಫ್ಟಾಗೇ ಇರುತ್ತೆ. ನಮ್ಗೆ ಯಾವುದೇ ರೀತಿ ಹಾರ್ಡ್ನೆಸ್ ಬರಲ್ಲ ನೋಡಿ. ಸಾಫ್ಟ್ ಆಗಿದೆ, ಕರೆಕ್ಟ್. ಓಹೋ. ಮನೇಲಿ ಇದೆಲ್ಲ ಇರಲ್ಲ ಅಂತಂದ್ರೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡು ಕೈಯಲ್ಲಿ ತಟ್ಕೊಳ್ಳೋದು. ಕೈಲಿ ಬರುತ್ತೆ. ಬರುತ್ತೆ. ಸ್ವಲ್ಪ ಸಾಫ್ಟ್ ಮಾಡಿ ನೀರನ್ಸು ಕಮ್ಮಿ ಹಾಕಿ, ನೀರನ್ಸು ಜಾಸ್ತಿ ಹಾಕಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಕೈಯಲ್ಲಿ ತಟ್ಕೊಳ್ಳೋದು. ನೋಡಿ, ಒಂದಕ್ಕೊಂದು ಆ ಜಿರಾಕ್ಸ್ ಥರ ಇದೆ, ಕಾಪಿ ಥರ. ಯಾರು ಈಗ ಆರಿದೆ, ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿ, ಅಕ್ಕಿ ರೊಟ್ಟಿ ರೆಡಿ, ಭೋಜನಕ್ಕೆ ರೆಡಿ. ಸರ್ ನೋಡಿ, ಅಷ್ಟದ ಇರಬೇಕು, ಇಷ್ಟು ಬರ್ಬೇಕಲ್ಲ. ತುಂಬಾ ಈ ಕೆಂಪು ಚಟ್ನಿ ತುಂಬಾ ನೈಸು, ತುಂಬಾ ತರಿನೂ ಇರಬಾರ್ದು, ಮೀಡಿಯಂ. ಒಳ್ಳೆ ಅಕ್ಕಿ ರೊಟ್ಟಿ, ಕೆಂಪು ಚಟ್ನಿ ರೆಡಿ ಇದೆ. ಓಹೋ, ಮದುವೆ ಮನೇಲಿ ಹೆಂಗೆ ಕಾಣ್ತದೆ ಹಂಗೆ ನೋಡಿ ವೀಕ್ಷಕರೇ. ನೀವು ಕೇಳಿದ ಥರನೇ ಇದೆ, ಅದೇ ಥರ ಮಾಡಿ ಕೊಟ್ಬಿಟ್ರು ಸರ್. ಮದುವೆ ಮನೆಯಲ್ಲೇ ಸಿಕ್ಕಿಬಿಟ್ಟಿದೆ, ಅದೇ ಥರ ಕಾಣ್ತದೆ ನೋಡೋಕ್ಕೆ. ಕೆಂಪು ಚಟ್ನಿ ಅಂದ್ರಿ ನೀವು. ಆ ಕೆಂಪು ಚಟ್ನಿ ಫ್ಲೇವರೇ ಬೇರೆ. ಫ್ಲೇವರ್, ಆ ಫ್ಲೇವರಿಗೆ ಬರ್ಬೇಕು ನಾವಿಲ್ಲಿ. ಖಂಡಿತ. ಆಮೇಲೆ ಟೆಕ್ಸ್ಚರ್ ನೋಡಿ, ಆ ಟೆಕ್ಸ್ಚರ್ ತೋರಿಸ್ಬಿಡೋಣ ಸರ್. ನೋಡಿ ಹಂಗಿದೆ, ಸಾಫ್ಟ್ನೆಸ್ ಹೇಳಿದ್ರು, ಕ್ರಿಸ್ಪಿನೆಸ್ ಹೇಳಿದ್ರು ಸರ್. ಮಳೆ ಬರ್ತಾ ಇದೆ, ಸೌಂಡು. ಚಟ್ನಿ ಇನ್ನೂ ಮಾಡೋಕ್ಕಿಂತ ಮುಂಚೆ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ, ಅದನ್ನೇನು ವರ್ಣನೆ ಮಾಡಿ ಬಣ್ಣಿಸ್ತಾರೋ ಅದನ್ನ ನಾವು ಎಲ್ಲ ಮಾಡಿದ್ರೆ ಟೇಸ್ಟ್ ಮಾಡ್ಬೇಕಾದ್ರೆ ಹಂಗೆ ಇರ್ತದೆ ರೀ. ಏನೋ ಧೈರ್ಯ ಅದೊಂದು ಅಷ್ಟು ಕಾನ್ಫಿಡೆನ್ಸ್ ನೋಡಿ. ಅದು ಹೆಂಗೆ ಹೇಳಿರ್ತಾರೋ ಹಂಗೆ ಬಂದಿರ್ತದೆ ಪ್ರತಿಯೊಂದು. ಅಕ್ಕಿ ರೊಟ್ಟಿ ಅದಕ್ಕೇನು ಹೊರತಾಗಿಲ್ಲ. ಸಾಫ್ಟು, ಕ್ರಿಸ್ಪಿನೆಸ್ಸು, ಅದ್ಭುತವಾದ ಮದುವೆ ಮೇಲೆ ಕೂತ್ಕೊಂಡು ತಿಂದಂಗೆ ಇದೆ. ಕೆಂಪು ಚಟ್ನಿ ಮಾತ್ರ ಅದ್ಭುತ. ಇದಕ್ಕೆ ಅನ್ನ ಕಲ್ಸ್ಕೊಂಡು ತಿಂದ್ರಂತೂ ಕಡಲೆಕಾಯಿ ಎಣ್ಣೆ ಒಂದು ಚಮಚ ಹಾಕೊಂಡು, ಇಲ್ಲ ಬಿಸಿ ಎಣ್ಣೆ ತುಪ್ಪ ಹಾಕೊಂಡು, ತೊಗರಿ ಬೇಳೆ, ಕಡಲೆ ಬೇಳೆ, ಕಡಲೆಕಾಯಿ ಬೀಜ ಈ ಥರ ಮಾಡ್ಕೊಂಡ್ರೆ ಯಾರು ಇಷ್ಟಪಡೋಣ. ಈ ಥರ ಚಟ್ನಿ ನೀವು ಯಾವುದೇ ಕಾರಣಕ್ಕೂ ಅಳಿಸೋದು ಇಲ್ಲ. ಟ್ರಾವೆಲಿಂಗಿಗೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಟ್ರಾವೆಲಿಂಗ್ ಮುಂಚೆ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಮುಗಿಸ್ಬಿಡೋಣ. ಸೊ ಮಳೆ ಸೌಂಡು ಬರ್ತಾ ಇದೆ. ಇದೇ ಮಳೆಯಲ್ಲಿ ಇನ್ನೊಂದು ರೆಸಿಪಿ ಮಾಡ್ಕೊಂಡ್ಬಿಡೋಣ. ಮುಂದಿನ ಸಂಚಿಕೆ ನೋಡಿ ನೀವು. ಆಯ್ತು, ಧನ್ಯವಾದ.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.